ಒಂದು ಕಾನೂನು ಚೌಕಟ್ಟು ಗೌರ್ಮೆಂಟ್ ಕೂರ್ಬಿಟ್ಟು ಮಾಡ್ತಾರೆ ಇವರು ಅವಮಾನ ಮಾಡ್ಬಿಟ್ಟಿದ್ದೀನೋ ಎಲ್ಲ ಏನು ಹಿಂದಿ ಎಲ್ಲ ಇಟ್ಕೊಂಡು ಕೇಳೋದಿಲ್ಲ ಮಾಡಲ್ಲ ಎಲ್ಲಿಂದ ಬಂದು ಗುಜರಾತ್ ಬಿಹಾರ ಆಂಧ್ರದಿಂದ ಬಂದಿದ್ದೆಲ್ಲ 7 ತಾರೀಕಿನಲ್ಲಿ ಓಟ್ನವರು ಸಿಬ್ಬಂದಿ ಯಾರು ಬಂದಿರೋ ಮ್ಯಾನೇಜರ್ ಅವರೆಲ್ಲ ಬಂದು ಕ್ಷಮೆ ಕೇಳಬೇಕು. ಕರ್ನಾಟಕರಿಗೆ ಬಂದಿದ್ದಕ್ಕೆ ತಪ್ಪಾಯ್ತು. ಪಾಪ ಇವರು ಕನ್ನಡಿಗರು ಇಲ್ಲಿ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಮ್ಯಾನೇಜರ್ ಇದ್ರು ಸಮೇತನು ಅವನು ಯಾರೋ ಹಿಂದಿ ವಾಲ ಹೇಳ್ತಾನಂತೆ ಗುರುಬದಿನ ಅವನು ನೀನು ಬೆಳಗ್ಗೆ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾರೆ. ಅವನ್ಯಾರು ಕೊಡಕ್ಕೆ ಇಲ್ಲಿ ಅವ್ನು ಸೆಟಲ್ಮೆಂಟ್ ಮಾಡಕ್ಕೆ ಯಾರು ಇಲ್ಲಿಂದ ನೀರು ಬೇಕು, ಇಲ್ಲಿ ಗಾಡಿ ಬೇಕು, ಕುಡಿಯಕ್ಕೆ ಇಲ್ಲಿ ಎಲ್ಲ ಬೇಕು, ಅವ್ರಿಗೆ ಇಲ್ಲಿ ಸವಲತ್ತು ಬೇಕು. ರೈತರು ಗ್ರಾಮೀಣ ಅವನು ಈ ಕೂಡಲೇ ಕನ್ನಡಿಗರನ್ನ 7 ತಾರೀಕಿನಲ್ಲಿ ಓಟ್ನವರು ಸಿಬ್ಬಂದಿ ಯಾರು ಬಂದಿದ್ರು ಮ್ಯಾನೇಜರ್ ಅವರೆಲ್ಲ ಬಂದು ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ನಾಳೆ ಇನ್ನಂತೂ ಬಿಡಲ್ಲ. ಕೊಟ್ಟಾದ್ರು ಇಲ್ಲಿ ಮುಖ್ಯವಾದಂತ ಕೆಲಸವನ್ನ ನಾವು ಕನ್ನಡಿಗರು ಮಾಡ್ಬೇಕಾದ್ರೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು. ಅದಕ್ಕೋಸ್ಕರ ಇವರು ಪೊಲೀಸರುಗಳನ್ನ ಅವ್ರ ಮೇಲೆ ಸಿಕ್ಕಾಪಟ್ಟೆ ಮಾಡ್ಕೊಂಡ್ಬಿಟ್ಟು ನಾವು ಏನ್ ಬೇಕೋ ಮಾಡ್ಬೋದು ಅನ್ಕೊಂಡಿದ್ದಾರೆ. ಅದಲ್ಲದೆ ಈ ಮುಟ್ಟಾಡ್ರು ಮಾಡ್ದಂತ ಕೆಲಸ ಏನ್ ಗೊತ್ತಾ, ಈಗ ಸಾಮಾನ್ಯವಾಗಿ ಗಮನಿಸ್ಬೋದು. ಅಲ್ಲಿ ನಮ್ಮ ಸಾರ್ವಜನಿಕರು ಓಡಾಡಲಿಕ್ಕೆ ಇವತ್ತು ದಿವಸದಲ್ಲಿ ಸರ್ವಿಸ್ ಬಸ್ ಅಂತ ಮಾಡಿದ್ದಾರೆ. ಯಾರು ಓಡಾಡಿಕೆ ಮಾಡಿದ್ದಾರೆ? ಸಾರ್ವಜನಿಕರು ಓಡಾಡಕ್ಕೆ ಶಕ್ತಿಗೆ ಒಳ್ಳೇದಾಗ್ಲಿ ಅಂತ ಬಿಟ್ಟಿದ್ದಾರೆ. ಈಗ ಆಂಬುಲೆನ್ಸ್ ಬಂತು, ಅಲ್ಲಿ ಗಾಡಿ ಎತ್ತಕ್ಕಾಗಲ್ಲ, ಅಲ್ಲಿಂದ ಇಲ್ಲಿ ಗಂಟವ್ರ ರಸ್ತೆ ಇವ್ರು ದುಡ್ಡು ಮಾಡೋಕ್ಕೋಸ್ಕರ, ಇವ್ರು ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿಂದ ಬಂದು ಗೋಡಿ ಮಕ್ಕಳು ಸರ್ವಿಸ್ ರಸ್ತೆಯಲ್ಲಿ ಗಾಡಿ ಹಾಕಬೇಕು. ಇಷ್ಟು ಬಂಡವಾಳ ಆಗಿರೋರು ಪಾರ್ಕಿಂಗ್ ಮಾಡಿ ಇನ್ನೊಂದು ರೂಮ್ ಎಕ್ಸ್ಟ್ರಾ ಕೆಳಗಡೆ ಅದೆಲ್ಲ ಪಾರ್ಕಿಂಗ್ ಮಾಡಿ ದುಡ್ಡಿಸ್ಕೊಳ್ಳಿ, ಏನಾದ್ರು ಮಾಡ್ಕೊಂಡು ಅವ್ರು ಆಯೋಗ್ಯನವ್ರು ಕೇಳಲ್ಲ. ಸರ್ವಿಸ್ ರಸ್ತೆಯಲ್ಲಿ ಪಾರ್ಕಿಂಗ್ ಹಾಕಬೇಕು. ಈಗ ಒಂದು ಗಾಡಿ ಬಂತು, ಇಮಿಡಿಯೇಟ್ ಆಂಬುಲೆನ್ಸ್ ಬಂತು. ಎಲ್ಲಿ ಹೋಗ್ಬೇಕು ಆಂಬುಲೆನ್ಸು? ಯಾವ ದಾರಿಯಲ್ಲಿ ಹೋಗ್ಬೇಕು ಆಂಬುಲೆನ್ಸು? ಅವಾಗ ಹೇಳಿದೆ ಏನಪ್ಪ ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿದೆ. ಅವಾಗ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ನೀವು ಕೆಲಸ ಬಿಟ್ಟೋದು, ನೀವು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ, ಬರೀ ಕಳ್ಳ ಕೆಲಸನೇ ಮಾಡ್ತಾ ಇದ್ದೀನಿ. ನಾನು ಏನು ಕಳ್ಳ ಕೆಲಸ ಮಾಡಿ ನಾನು ಪ್ರೂಫ್ ಮಾಡಿ ತೋರಿಸು ಅಂತ ನಾನು ಹೇಳಿದೆ. ಅದೇನು ಮಾಡಿ ನಾನು ಏನು ಮಾಡಿಲ್ಲ, ಅವ್ನು ಸುಮ್ಮನೆ ಬಾಯಲ್ಲಷ್ಟೇ ಮಾತಾಡೋದಷ್ಟೇ, ಅವನಿಂದ ಏನಾಗಲ್ಲ ಸರ್. ಆಮೇಲೆ ನನಗೆ ಹೇಳ್ತಾ ಇದ್ದಾನೆ ಅವನು, ಇಲ್ಲ ನಾನು ಸೆಟಲ್ಮೆಂಟ್ ಮಾಡ್ತೀನಿ ಹೋಗುವ ಅಂತ. ಯಾಕೆ ಸೆಟಲ್ಮೆಂಟ್ ಮಾಡ್ತೀಯ ಗಾಡಿ? ನಾನು ಸುಮ್ಮನೆ ಓದೋರಿಗೆ ಕಾಲ್ ಮಾಡಿದೆ, ಓನರಿಂದ ಪ್ರಾಬ್ಲಮ್ ಇಲ್ಲ, ನೀವು ಹೋಗಿ ಡ್ಯೂಟಿ ಮಾಡು, ನಾನು ಆಮೇಲೆ ಮಾತಾಡ್ತೀನಿ ಅಂತ ಓನರ್ ಹೇಳ್ತು. ಓನರ್ ಹೇಳಿದ ತಕ್ಷಣ ನಾನು ಬಂದು ಡ್ಯೂಟಿ ಮಾಡ್ತಾರೆ. ಯಾಕೆ ಬಂದಿದ್ದೀನು? ನಾನು ನಿಮ್ಗೆ ಸೆಟಲ್ಮೆಂಟ್ ಮಾಡಿ ಕಳಿಸ್ತೀನಿ, ಹೋಗಿ ನಿನಗೆ ಅಂತ ಕಂಪ್ಲೇಂಟ್ಸ್ ಸೆಟಲ್ಮೆಂಟ್ ಮಾಡಪ್ಪ ನೀನು. ಎಷ್ಟು ಜನ ಇದ್ದಾರೆ ಇಲ್ಲಿ ಕನ್ನಡದಲ್ಲಿ? ಕನ್ನಡದವ್ರು 3 ಜನ ಸರ್. ಇಲ್ಲಿ ಸ್ಟಾಫ್ ಮಿನಿಮಮ್ 45-50 ಜನ ಇದೆ. 4 ಜನ ಇದೆ ಅಷ್ಟೇ ಸೆಟಲ್ಮೆಂಟ್ ಸರ್. ಕನ್ನಡದವ್ರು 3-4 ಜನ ಇದೆ ಅಷ್ಟೇ. ಆಮೇಲೆ ಕೆಲಸಕ್ಕೆ ತೊಗೊತಾರೆ, ಲೇಡೀಸ್ ತೊಗೊತಾರೆ, 1 ವಾರ ಮಾಡ್ತಾರೆ, ಮತ್ತೆ ಕಳಿಸ್ತಾರೆ. ಬೇಡ ಅಂದರೆ ಮಾತ್ರ ತೆಗಿತಾರೆ, ಬೇಕಂದ್ರೆ ಮಾತ್ರ ತೊಗೊತಾರೆ. ಹೀಗೆ ಬಟ್ ಹಿಂದಿಯವ್ರಿಗೂ ಮಾತ್ರ ಬೇಗ ತೊಗೊತಾರೆ. ಕನ್ನಡದವ್ರಿಗೆ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ಇವರು. ಭಾಳ ಅನ್ಯಾಯ ಮಾಡ್ತಾರೆ. ನಿಮ್ಗೆ ತೊಂದರೆ ಕೊಟ್ಟಿರೋದು ಯಾರು? ನಮಗೆ ತೊಂದರೆ ಕೊಟ್ಟಿರೋ ಓನರ್ ಫ್ರೆಂಡ್ ಸರ್ ನಾವು ರೋಜನ್ ಅಂತ. ಬೇರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ.